ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 880300 ಅಟಿಕಾ ಗೋಲ್ಡ್ ಕಂಪನಿ. ಹೇಮಲತಾ ಮೇಡಮ್, ಕೆಲವು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ 3 ತಿಂಗಳಿಗೆ ಸಿಲೆಬಸ್ ಮುಗಿಸ್ತಾರೆ, ಅದಾದ್ಮೇಲೆ ರಿವಿಷನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದು ನಿಜವಾಗ್ಲೂ ಎಲ್ಲರೂ ವಿಚಾರ ಮಾಡಬೇಕಾಗಿದ್ದು. ಇದು ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಈಗಿನ ಶಿಕ್ಷಣ ಜಗತ್ತು ಕಾಂಪಿಟೇಷನ್ಗೆ ಎಳ್ಬಿಟ್ಟಿದ್ದಾರೆ. ನಾವು 3 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ಬರು ನಾವು 2 ತಿಂಗಳಲ್ಲಿ ಮುಗಿಸ್ತೀವಿ ಸಿಲೆಬಸ್ ಅಂತ ಹೇಳ್ತಾರೆ. ಈಗ ಹುಡುಗರಿಗೆ ಏನು ಬಂದ್ಬಿಡ್ತದೆ ತಲೆನಲ್ಲಿ, ಓ ಆ ಇನ್ಸ್ಟಿಟ್ಯೂಟಲ್ಲಿ ಬೇಗ ಮುಗಿಸ್ಬಿಟ್ಟು ಬರೀ ನೀಟ್ ಹೇಳ್ಕೊಡ್ತಾರೆ ಅಂತ. ನಿಮಗೆ ಸರಿಯಾಗಿ ಬೋರ್ಡನ್ನೇ ಹೇಳದೇ ಇರೋರು ನೀಟಿನಲ್ಲಿ ಏನು ಮಾಡ್ತೀರಾ? ಬೋರ್ಡನ್ನು ನೀನು ಡೆಪ್ತಲ್ಲಿ ಓದಲಿಕ್ಕೆ ನೀವು ಒಂದೊಂದು ಜಸ್ಟ್ ಪೇಜ್ ಓದಬೇಕಂದ್ರೆ ನಿನಗೆ 3 ದಿನ ಬೇಕು, ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡು ಓದಲಿಕ್ಕೆ 3 ದಿನ ಬೇಕು. ಅದನ್ನು ನೀನು ಲೆಕ್ಕ ಹಾಕ್ತಾ ಹೋಗಿ 3 ತಿಂಗಳಲ್ಲಿ ಸಿಲೆಬಸ್ ಮುಗಿಸಿ ಬರೀ MCQs ಮಾಡಿದ್ರೆ ಏನು ಪ್ರಯೋಜನ? MCQs ಮಾಡ್ಬೇಕಂದ್ರೆ ಮತ್ತೆ ನೀನು ಕಾನ್ಸೆಪ್ಟ್ಗೆ ಹೋಗಬೇಕು. ಮಕ್ಕಳಿಗೆ ಕಾನ್ಸೆಪ್ಟ್ ಕ್ಲಾರಿಟಿನೇ ಇಲ್ಲ ಅಂದರೆ ಕ್ವಶನ್ ಆನ್ಸರ್ಸ್ ಮಾಡಿದ್ರೆ ಏನು ಪ್ರಯೋಜನ? ಈ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು ಅಂತಂದರೆ ನೀವು NCERT ಓದೋದಲ್ದೇ ಎಂಡಿಗೆ ಸಮರಿ ಅಂತ ಇರುತ್ತೆ ನೋಡಿ ಮಕ್ಕಳೇ. ಸಮರಿನ ಭಾಳ ಜನ ಓದಲ್ಲ. ಸಮರಿ ಅಂತ ಇರುತ್ತೆ ಮೇಡಮ್, ಎಂಡಿಗೆ ಇಡೀ ಚಾಪ್ಟರ್ನ ಏನು ಜಿಸ್ಟ್ ಇದೆ ಅದರಲ್ಲಿ ಇರುತ್ತೆ. ಅದನ್ನು ಓದ್ಬಿಟ್ರೆ ನಿಮಗೆ ಸಮಗ್ರ ಒಂದು ಮಾಹಿತಿ ಸಿಗುತ್ತೆ. ಹಾಗಾಗಿ ನೀವು ಅದ್ರ ಹಿಂದೆ ಹೋಗಬೇಡಿ. ಇವನ್ ಅಡ್ಮಿಷನ್ ಮಾಡೋಕ್ಕೆ ಬಂದಾಗಲೂ ಪೇರೆಂಟ್ಸ್ ಕೇಳ್ತಿರ್ತಾರೆ, ನಮಗೇನು ಬಯಾಲಜಿ ಬೇಡ, ನಮ್ಮ ಮಗಳು ಮೆಡಿಕಲ್ ತೊಗೊಳ್ಳಲ್ಲ ಅಂತ. ಆದರೆ ಬಯಾಲಜಿ ಓದೋದ್ರಿಂದ ನೀವು ಬರೀ ಮೆಡಿಕಲ್ ಎಲ್ಲ ಸುಮಾರು ವಿಷಯಗಳನ್ನು ಹೇಳ್ಕೊಟ್ಟೆ ನಾನು. ಅಲ್ಲದೆ ಈ ಥರ 3 ತಿಂಗಳು ಮುಗಿಸ್ತಾರೆ, 2 ತಿಂಗಳು ಮುಗಿಸ್ತಾರೆ ಅನ್ನೋದ್ರ ಹಿಂದೆ ಹೋಗಬೇಡಿ. ಇದು ಬರೀ ಪ್ರಚಾರಕ್ಕೋಸ್ಕರ ಮಾಡೋದಿದು. ನೀವು ಮುಂದೆ ಬರೀ MCQs ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. MCQs ಓದೋದ್ರ ಜೊತೆಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕೇ ಬೇಕು. ನೀವು ಕಥೆನೇ ತಿಳಿದ್ರೆ ನೋಡ್ಬೇಕು. ನೀವು ಕಥೆನೇ ಗೊತ್ತಿಲ್ಲ, ಯಾವುದೋ ಒಂದು ಸಿನಿಮಾ ಹೋಗ್ತೀರಾ, ಕತೆ ಗೊತ್ತಿಲ್ಲ, ಯಾರೋ ಹೇಳ್ತಾರೆ ಹಿಂಗಿದೆ ಕತೆ ಅಂತ, ನೀವು ಸುಮ್ಮನೆ ನನಗೆಲ್ಲ ಸಿನಿಮಾ ಗೊತ್ತಿದೆ ಅಂದರೆ ನೀವು ಮಧ್ಯೆ 1 ಮಾರ್ಕ್ ಕ್ವಶನ್ ಕೇಳ್ತಾರೆ ಅವರು, ಓ ಎಲ್ಲಿ ಶೂಟ್ ಆಯಿತು ಅಂತ ನಿಮ್ಗೆ ಹೇಳಕ್ಕೆ ಬರಲ್ಲ, ಯಾಕಂದರೆ ನಿಮ್ಮ ಕತೆ ಗೊತ್ತಿರುತ್ತೆ. ಹಾಗೆ ನೀವು ಬರೀ ಬೇಗ ಮುಗಿಸ್ಕೊಂಡು ಸಿಲೆಬಸ್ಸು ನೀಟ್ ನಾನು MCQs ಮಾಡ್ತೀನಿ ಅಂದರೆ ವರ್ಕ್ ಆಗಲ್ಲ. ಅಲ್ಲದೆ ಎಲ್ಲ ಮುಗಿಸಿ NCERT ಮುಗಿಸಿ ದೆನ್ ನೀಟ್ ಮಾಡಿ PYQs ಮಾಡಬೇಕು. ಪ್ರೀವಿಯಸ್ ಎಕ್ಸಾಮ್ ಪೇಪರ್ ಕ್ವಶನ್ಸ್ನ ಸಾಲ್ವ್ ಮಾಡಿದಿರುತ್ತೆ. ಅದನ್ನು ಸಾಲ್ವ್ ಮಾಡಿಸಿದ್ರೆ ನಿಮಗೆ ಈ ಒಂದು ಐಡಿಯಾ ಬರುತ್ತೆ. ಸ್ಕೋರ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ನೀಟು ಅಂದರೆ MCQs ಅಷ್ಟೇ ಅಲ್ಲ, ಅಲ್ಲಿ ಜೊತೆಗೇ ಹಿಂದಿನ ಕ್ವಶನ್ ಪೇಪರ್, ಹಿಂದಿನ ವರ್ಷ ಆಗಿರುವಂಥ ಎಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಅಲ್ಲದೆ NCERTಲಿರೋ ಕ್ವಶನ್ಸಲ್ಲಿ ಬರೀ ಡಿಸ್ಕ್ರಿಪ್ಟಿವ್ ಇರುತ್ತಲ್ಲ, ಅದನ್ನು ನಾವು MCQ ಕನ್ವರ್ಟ್ ಮಾಡ್ಕೊಂಡು ಓದಬೇಕು. ಹಾಗಾಗಿ ಇದು ಒಂಥರ ಒಂದು ಟ್ಯಾಕ್ಟಿಕ್ಸ್ ಅಷ್ಟೇ. ನಾನು ಇಷ್ಟು ಬೇಗ ಮುಗಿಸ್ತೀನಿ, ರಿವಿಷನ್ ಮಾಡ್ತೀನಿ. ರಿವಿಷನ್ ಮಾಡೋದಲ್ಲ, ದ ಸೇಮ್ ಕ್ವಶನ್ಸನ್ನು MCQವಲ್ಲಿ ಮಾಡ್ತಿರ್ತಾರೆ ಅಷ್ಟೇ. ಅದಕ್ಕೆ ನೀವು ಕಾನ್ಸೆಪ್ಟ್ ಕ್ಲಾರಿಟಿ ಮಾಡ್ಕೊಳ್ಳೇಬೇಕು. ಇದು ನನ್ನ ಅಭಿಪ್ರಾಯ. ಈ MCQs ಅಂತ ಬಂದಾಗ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ವಿಚಾರ ಗೊತ್ತಿರಲಿ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ಬ ವಿದ್ಯಾರ್ಥಿ ಲೆಟಸೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋ ಚಾಪ್ಟರ್ನ ತುಂಬ ಚೆನ್ನಾಗಿ ಓದ್ಕೊಂಡು ಹೋಗಿತ್ತು. ಆ ವಿದ್ಯಾರ್ಥಿ ಪರೀಕ್ಷೆ ಬರೀತು. ಅವತ್ತು ಆ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ಬರಲಿಲ್ಲ. ಇನ್ನೊಂದು ಯಾವುದೋ ರೆಸ್ಪಿರೇಟರಿ ಸಿಸ್ಟಮ್, ಇಫ್ ಐ ಆಮ್ ರಾಂಗ್ ಯು ಕ್ಯಾನ್ ಕರೆಕ್ಟ್, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಇದೆಯಾ? ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮನ್ನು ವಿದ್ಯಾರ್ಥಿ ಕಲ್ತ್ಕೊಂಡು ಹೋಗಿರಲಿಲ್ಲ. ಅವತ್ತು ಪರೀಕ್ಷೆ ಇತ್ತು. ಏನೋ ಬೈ ಚಾನ್ಸು ಒಂದು ಏನು ಅಳಕ್ ಬೆಳಕಲ್ಲಿ ಯಾವುದೋ ಒಂದಷ್ಟು ಆಪ್ಷನ್ ಬಂತು. ಆವಾಗ ಒಳ್ಳೆ ಅಂಕ ಬಂದ್ಬಿಡ್ತು ರೆಸ್ಪಿರೇಟರಿ ಸಿಸ್ಟಮಲ್ಲಿ. ದೆನ್ ಸ್ಟೂಡೆಂಟಿಗೆ ಕನ್ಫ್ಯೂಷನ್ ಆಗೋದು, ನಾನು ಓದಿದ್ರೆ ಬರುತ್ತಾ ಓದಿದ್ರೆ ಬರುತ್ತಾ, ಅಥವಾ ಇನ್ನೊಂದು ಕನ್ಫ್ಯೂಷನು, ನಾನು ರೆಸ್ಪಿರೇಟರಿ ಸಿಸ್ಟಮಲ್ಲಿ ಚೆನ್ನಾಗಿದ್ದೇನೆ, ಡೈಜೆಸ್ಟಿವ್ ಸಿಸ್ಟಮಲ್ಲಿ ಚೆನ್ನಾಗಿದ್ದೇನೆ. ಇದು ಆ್ಯಕ್ಚುಲಿ ತುಂಬ ಜನಕ್ಕೆ ಆಗುವಂಥ ಒಂದು ಸಾಮಾನ್ಯವಾಗಿರೋ ಒಂದು ಸಮಸ್ಯೆ. ಈ ಸಮಸ್ಯೆ ಹೇಳ್ತೀನಿ, ಈ ಸಮಸ್ಯೆಗೆ ಉತ್ತರ ಏನು? ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಕಾನ್ಸೆಪ್ಟ್ ಗೊತ್ತಿದೆಯಾ ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ವಿ ಶುಡ್ ಸ್ಟಾಪ್ ಗಿವಿಂಗ್ MCQs. ಯಾಕೆಂದರೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಶಾರ್ಟ್ಕಟ್ಗಳು ಅಂತ. ಈ ಶಾರ್ಟ್ಕಟ್ಗಳನ್ನು ಕಲಿತಾ ಮಕ್ಕಳು ಕಾನ್ಸೆಪ್ಟನ್ನು ಕಲಿದೇನೆ ಮಕ್ಕಳು ಹಾಳಾಗ್ತಾ ಇದ್ದಾರೆ. ತುಂಬ ಜನ ಮಕ್ಕಳು ಬದುಕುಗಳು ಹಾಳಾಗ್ತಾ ಇದೆ ಶಾರ್ಟ್ಕಟ್ಗಳನ್ನು ಕಲಿತಾ. ಕಾನ್ಸೆಪ್ಟನ್ನು ಕಲಿತು ನಂತರ ಶಾರ್ಟ್ಕಟ್ ಕಲ್ತ್ಕೊಂಡ್ರೆ ಓಕೆ, ಬರೀ ಶಾರ್ಟ್ಕಟ್ಟೇ ಇಟ್ಕೊಂಡು ಬದುಕು ಹಾಳಾಗ್ತದೆ. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್, MCQಗಳು ಈ ಥರ ನಮಗೆ ಮಕ್ಕಳಿಗೆ ಅವರ ಪರ್ಫಾರ್ಮೆನ್ಸಲ್ಲಿ ವೇರಿಯೇಷನ್ಸನ್ನು ಮಾಡ್ತಾ ಇರೋದ್ರಿಂದ ನಾನೊಂದು ಸಜೆಷನ್ ಕೊಡ್ತೀನಿ. ಯಾವುದೇ ಕಾಲೇಜವರಾದರೂ ಇದನ್ನು ಬಳಸ್ಕೋಬೋದು, ಅಥವಾ ಇನ್ಸ್ಟಿಟ್ಯೂಷನ್ಗಳು. ಅವರಿಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಪ್ರಶ್ನೆಗಳನ್ನು ಕೊಡಿ. ಈಗ 20 ಪ್ರಶ್ನೆ ಇದ್ದರೆ 10 ಫಿಲ್ ಇನ್ ದಿ ಬ್ಲ್ಯಾಂಕ್ಸು, 10 MCQs. ಅಫ್ಕೋರ್ಸ್ ಮೇನ್ ಎಕ್ಸಾಮಲ್ಲಿ ಅವ್ರು MCQನೇ ಬರೀಬೇಕು. ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಮಗು ಉತ್ತರ ಕೊಟ್ಟರೆ ಅದು ನಿಜವಾದ ಉತ್ತರ ಕರೆಕ್ಟಾಗಿರ್ತಾರೆ. ಇಫ್ ಯು ನೋ ದ ಕಾನ್ಸೆಪ್ಟ್ ಯು ವಿಲ್ ರೈಟ್ ದಿ ಆನ್ಸರ್. ಇಫ್ ಯು ಡೋಂಟ್ ನೋ ದ ಕಾನ್ಸೆಪ್ಟ್ ಯು ಕೆನಾಟ್ ರೈಟ್ ದಿ ಆನ್ಸರ್. ಇಲ್ಲೇನಾಗ್ತದೆ, 4 ಆಪ್ಷನ್ ಇರುತ್ತೆ. ಒಂದೊಂದು ಸತಿ ಗೆಸ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಒಂದೊಂದು ಸತಿ ನನಗೊಬ್ಬ ವಿದ್ಯಾರ್ಥಿ ಇದ್ದ, ಅವನು ಎಲ್ಲ ಆಪ್ಷನ್ ಸಿ ಹಾಕ್ಬಿಟ್ಟು ಬಂದ್ಬಿಟ್ಟವನು. ಆ ಎಕ್ಸಾಮಲ್ಲಿ ಆವತ್ತು ಕೊಟ್ಟಂಥ ಎಕ್ಸಾಮಲ್ಲಿ ಸಿ ಜಾಸ್ತಿ ಇತ್ತು. ಹಿ ವಾಸ್ ಎಕ್ಸೈಟೆಡ್, ಹಿ ವಾಸ್ ಟಾಪ್ 2.
ಒಂದು ದಿನ ಕ್ಲಾಸಿಗೆ ಬರೆದಿರೋ ಒಬ್ಬ ವಿದ್ಯಾರ್ಥಿ ಕೂಡ ಯಾವತ್ತೋ ಒಂದಿನ ಈ ಥರ ಅಂಕಗಳನ್ನು ತೆಗೆದಾಗ ಅದಕ್ಕೆ ಸರ್ ನೀಟಲ್ಲಿ JEE ಈ ಥರ ಕಾಂಪಿಟೇಟಿವ್ ನೆಗೆಟಿವ್ ಮಾರ್ಕಿಂಗ್ ಇಂಟ್ರೊಡ್ಯೂಸ್ ಮಾಡಿರೋದು. ಅದೇನೆ. ಯಾಕಂದ್ರೆ ಈಗ ಓದಿರೋ ಓದೇ ಹುಡುಗನು ಒಂದೇ ಮಾರ್ಕ್ಸ್ ತಗೊಂತಾರೆ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದ್ರೆ. ಪರ್ಫೆಕ್ಟ್. ಅದಕ್ಕೆ ನೀಟು ಈ ತರ ಎಕ್ಸಾಮ್ ನೆಗೆಟಿವ್ ಮಾರ್ಕಿಂಗ್ ಯಾಕೆ ಕರೆಕ್ಟಾಗಿ ಓದಿರೋರು ಯಾರು ಅವ್ರಿಗೆ ಕರೆಕ್ಟಾಗಿ ರ್ಯಾಂಕ್ ಬರ್ತದೆ. MCQ ಮಾಡ್ತಿರಲ್ಲ ಮೇಡಮ್, ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದೋ ಒಂದು ಬ್ಲಡ್ ವೆಸಲ್ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ದಟ್ ಕ್ಯಾರೀಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್, ಇಟ್ ಈಸ್ ಕಾಲ್ಡ್ ಆಸ್ ಅನ್ ಆರ್ಟ್ರಿ. 4 ಆಪ್ಷನ್ ಕೊಡ್ತಾರೆ. ಇಸ್ ಇಟ್ ಪಲ್ಮನರಿ ಅಯೋಟ, ಇಸ್ ಇಟ್ ಸಿಸ್ಟಮಿಕ್ ಅಯೋಟ, ಇಸ್ ಇಟ್ ಸುಪೀರಿಯರ್ ವೆನೆ ಕ್ಯಾವ, ಇನ್ಫೀರಿಯರ್ ವೆನೆ ಕ್ಯಾವ ಅಂತ ಕೊಡ್ತಾರೆ. ಇದು ಕೊಟ್ಟಾಗ ಏನಾಗುತ್ತೆ, ಹುಡುಗರಿಗೆ ಎಲ್ಲ ಅದೇ ಥರ ಕಾಣ್ತಾ ಇರ್ತದೆ. ನೀನು ಯಾವಾಗ ನೀನು ಕಂಪ್ಲೀಟ್ ಹಾರ್ಟ್ ಓದಲ್ಲ, ಹಾರ್ಟ್ನಲ್ಲಿ ಬ್ಲಡ್ ವೆಸಲ್ಸ್ ಹೆಂಗಿದೆ, ಆರಿಕಲ್ ಇದೆ, ವೆಂಟ್ರಿಕಲ್ ಇದೆ, ಇದೆಲ್ಲ ಸಮಗ್ರವಾದ ನಿಂಗೆ ಐಡಿಯಾನೇ ಇಲ್ಲ ಅಂದಾಗ ಸುಮ್ಮನೆ ನೀನು ಒಂದು ಮಾರ್ಕ್ ಮಾಡಿ ಬಂದಾಗ ನೀನು ಕಾನ್ಫಿಡೆನ್ಸೇ ಇರಲ್ಲ. ಏನೋ ಮಾರ್ಕ್ಸ್ ಬಂದಿದೆ ಅಂತ ಖುಷಿ ಪಡ್ಬೋದು, ಆದರೆ ನಿನಗೆ ಕಾನ್ಫಿಡೆನ್ಸ್ ಇರಲ್ಲ. ನಿನಗೆ ಆ ಕತೆ ಪೂರ್ತಿ ಗೊತ್ತಿರುತ್ತೆ. ಹಾರ್ಟ್ ಹಿಂಗೆ, ಇದರಲ್ಲಿ ಏನು ಪ್ರಶ್ನೆ ಬಂದು ಹುಡುಗರು ಹೇಳ್ತಿರ್ತಾರೆ ಕಾನ್ಫಿಡೆನ್ಸಲ್ಲಿ. ಮೇಡಮ್ ನೀವು ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಏನಾದರೂ ಕೇಳಿ, ಇವತ್ತಿನವ್ರಲ್ಲ 20 ವರ್ಷ ಹಿಂದೆ ಓದಿರೋ ಮಕ್ಕಳು ಬಂದು ಕೇಳ್ತಾರೆ ಮೇಡಮ್ ನೀವು ಮೆಂಡಲಿಸಮ್ ಇನ್ಹೆರಿಟೆನ್ಸ್ ಕೇಳಿ ಅಂತ. ಆ ಲೆವೆಲ್ಗೆ ನೀವು ಟೀಚರ್ಸ್ ನಾವು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಮಕ್ಕಳಿಗೆ ಯಾವಂದರೆ ತಾವೇ ಕ್ವಶನನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಮತ್ತು 4 ಆನ್ಸರ್ನೂ ಡಿಸ್ಕಸ್ ಮಾಡಬೇಕು. MCQ ಮಾಡಿದಾಗ ಒಂದೇ ಆನ್ಸರ್ ಇದು C ಇದು D ಅಂತ ಅಲ್ಲ, 4ಅಲ್ಲಿ ಇದು ಯಾಕೆ ಸರಿ, ಇವು ಯಾಕೆ ತಪ್ಪು, ಇವು 3 ತಪ್ಪಾದರೆ ಇವಕ್ಕೆ ಏನು ಪ್ರಶ್ನೆ ಬರಬೇಕು, ಈ ಥರ ನಾವು 4 ಡಿಸ್ಕಸ್ ಮಾಡಿಬಿಟ್ರೆ ಆ ಮಕ್ಕಳಿಗೆ ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಸಿಗುತ್ತೆ. ನಮ್ಮ MCQಗೂ ಒಂದು ಅರ್ಥ ಬರುತ್ತೆ. ಅದಕ್ಕೆ ದಯವಿಟ್ಟು 3 ತಿಂಗಳಲ್ಲಿ 2 ತಿಂಗಳಲ್ಲಿ ಸಿಲೆಬಸ್ ಮುಗಿಸ್ಕೊಂಡು MCQ ಸ್ಟಾರ್ಟ್ ಮಾಡೋದು ಸರಿಯಾದದಲ್ಲ ಅಂತ ನನ್ನ ಅಭಿಪ್ರಾಯ.